ಯಲ್ಲಾಪುರ ಪಟ್ಟಣದ ಕಾರ್ಮಿಕ ಭವನದಲ್ಲಿ ನಡೆದ ಗೀತಾ ಜ್ಞಾನ ಯಜ್ಞ ಸಮಿತಿ ಹಾಗೂ ವಿವಿಧ ಭಗವದ್ಗೀತಾ ಅಭಿಯಾನ ತಂಡಗಳ ಸ್ನೇಹ ಸಮ್ಮಿಲನ ಹಾಗೂ ನೂತನ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಮೇ 17ರಂದು ಬೆಳಗ್ಗೆ ಸುಮಾರು 10 ಗಂಟೆಗೆ ಪಟ್ಟಣದ ಕಾರ್ಮಿಕ ಭವನದಲ್ಲಿ ಗೀತಾ ಜ್ಞಾನ ಯಜ್ಞ ಸಮಿತಿ ಹಾಗೂ ವಿವಿಧ ಭಗವದ್ಗೀತಾ ಪಠಣ ತಂಡಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ 11ನೇ ರಾಜ್ಯ ಮಟ್ಟದ ಸ್ನೇಹ ಸಮ್ಮಿಲನ ಹಾಗೂ ಗೀತಾ ಜ್ಞಾನ ಯಜ್ಞದ ನೂತನ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿ ತಾಲೂಕಾಸ್ಪತ್ರೆಯ ವೈದ್ಯೆ ಡಾಕ್ಟರ್ ಸೌಮ್ಯ ಕೆವಿ ಮಾತನಾಡಿ, ಇಂದು ಪ್ರತಿಯೊಬ್ಬರಲ್ಲೂ ಆತಂಕ, ಉದ್ವೇಗ, ಸದಾ ಚಡಪಡಿಕೆ ಹೆಚ್ಚಾಗಿ ಮನೋಶಕ್ತಿ ಪಾತಾಳಕ್ಕಿಳಿದಿದೆ. ಅದಕ್ಕೆ ಪರಿಹಾರವೆಂದರೆ ಭಗವದ್ಗೀತೆಯ ಪಠಣ, ಚಿಂತನೆ, ಸಂದೇಶ ಮಕ್ಕಳ ಹದಿಹರೆಯದವರ ಜೀವನಕ್ಕೆ ಉತ್ತಮ ಬೋಧನೆ ನೀಡುತ್ತದೆ. ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಭಗವದ್ಗೀತೆ ಮಹತ್ವದ ಪಾತ್ರ ವಹಿಸುತ್ತದೆ. ಭಗವದ್ಗೀತೆ ಕೆಲವರಿಗೆ ಓದಿದ ತಕ್ಷಣವೇ ಅರ್ಥವಾಗದಿದ್ದರೂ ಆ ಪ್ರಕ್ರಿಯೆಯಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಎಂದರಲ್ಲದೆ, ಕೊಳಲಿನ ಚಿತ್ರವಿರುವ ಕೃತಿಗಳ ಮುಖಪುಟವೇ ತುಂಬ ಆಪ್ತವಾಗಿದ್ದು ನೋವಿನ ಹಿಂದೆ ನಲಿವು ಇದೆ ಎಂಬುದನ್ನು ಸಾಂಕೇತಿಸುತ್ತದೆ ಎಂದರು. ಮುಖ್ಯ ವಕ್ತಾರರಾಗಿ ಆಕಾಶವಾಣಿಯ ನಿವೃತ್ತ ಕಲಾವಿದ ದಿವಾಕರ್ ಕೆರೆಹೊಂಡ ಮಾತನಾಡಿ, ಭಗವದ್ಗೀತೆ ಮತೀಯ ಪುಸ್ತಕವಲ್ಲ, ಇದು ಜೀವನ ಧರ್ಮ. ಗೀತೆಯಲ್ಲಿ ಸರ್ವಸ್ವವೂ ಅಡಗಿದೆ. ಎಲ್ಲ ಅಭಾವಗಳನ್ನು ತುಂಬುವ ಶಕ್ತಿ ಇದೆ. ನಮ್ಮ ಪೂಜ್ಯ ಸ್ವರ್ಣವಳ್ಳಿ ಶ್ರೀಗಳು ನಾಡಿನ ಮನೆ ಮನೆಗಳಲ್ಲಿ ತಲುಪುವಂತೆ ಅಭಿಯಾನ ಹಮ್ಮಿಕೊಂಡು ಒಂದು ತಪಸ್ಸಿನ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಭಗವದ್ಗೀತೆಯಲ್ಲಿ ಬುದ್ಧಿಯೂ ಇದೆ, ಭಾವವೂ ಇದೆ. ಬೌದ್ಧಿಕ ಕ್ಷತ್ರಿಯರಾಗಿ ಎದುರಿಸುವ ಸಾಮರ್ಥ್ಯ ನಮ್ಮೆಲ್ಲರಲ್ಲಿದೆ. ಇದರಲ್ಲದೆ ನಮ್ಮ ದೇಶಕ್ಕೆ ದೇಶ ವಿದೇಶದ ಗಣ್ಯರು ಬಂದಾಗ ವಿಶೇಷ ವಸ್ತುವಿನ ನೆನಪಿನ ಕಾಣಿಕೆ ಕೊಡುವ ಸಂಪ್ರದಾಯವಿದೆ. ಮೋದಿಯವರು ಪ್ರಧಾನಿಯಾದ ನಂತರ ಪ್ರತಿಯೊಬ್ಬರಿಗೂ ಭಗವದ್ಗೀತೆಯನ್ನೇ ನೀಡುತ್ತಿದ್ದಾರೆ. ಭಾರತವನ್ನು ಪ್ರತಿನಿಧಿಸುವ ಏಕೈಕ ಗ್ರಂಥ ಭಗವದ್ಗೀತೆಯಾಗಿದೆ. ಭಗವದ್ಗೀತೆ ಎಂಬುದು ಪವಾಡವಲ್ಲ, ಶ್ರದ್ಧೆ, ತಿಳುವಳಿಕೆ ಮೂಡಿಸುವ ಗೀತೆ. ಪ್ರತಿಯೊಬ್ಬರೂ ಕನಿಷ್ಠ 1 ತಾಸು ಭಗವದ್ಗೀತೆ ಪಠಣಕ್ಕೆ ಮೀಸಲಿಟ್ಟು ಆಸಕ್ತರಿಗೂ ಹೇಳಿಕೊಡಬೇಕು ಎಂದರು. ಪ್ರಧಾನ ಗುರುಗಳಾದ ಸುಬ್ರಾಯ್ ನಂದೋಡಿ ಮಾತನಾಡಿ, ಎಲ್ಲ ನಕಾರಾತ್ಮಕ ಚಿಂತನೆಗಳನ್ನು ನಮ್ಮಲ್ಲಿ ತುಂಬಿಸಿಕೊಂಡು ಮನೆಯ ಹಾಗೂ ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಾ ಇದ್ದಾರೆ. ಹಾಗಾಗದಂತೆ ಸತ್ಸಂಗ ಪಾರಾಯಣ ದಿನನಿತ್ಯ ಮಾಡಬೇಕು. ಜಗತ್ತಿನಲ್ಲಿಯೇ ನಮ್ಮ ದೇಶದ ಕುಟುಂಬ ವ್ಯವಸ್ಥೆ ಸದೃಢವಾಗಿದೆ. ಆದರೆ ಇಂದು ಸಾಂಸ್ಕೃತಿಕ ದಾಳಿ ಹಾಗೂ ಪ್ರತಿಭಾ ಪಲಾಯನವಾಗುತ್ತಿದೆ. ಅದನ್ನು ಸಮರ್ಥವಾಗಿ ಎದುರಿಸಲು ಇಂಥ ಸಮಾವೇಶದಿಂದ ನಮ್ಮ ಜೀವನಕ್ಕೆ, ಬದುಕು ಹಾಗೂ ದೇಶಕ್ಕೆ ದಿಕ್ಕಾಗಬೇಕು. ಭಗವದ್ಗೀತೆ ಜಗತ್ತಿನಾದ್ಯಂತ ಬೃಹತ್ ಆಂದೋಲನವಾಗಬೇಕು ಎಂದರಲ್ಲದೆ, ಸಮಿತಿಯಿಂದ ಅಸಹಾಯಕರಿಗೆ ಆಸರೆ, ಆರೋಗ್ಯ, ಶಿಕ್ಷಣ ನೀಡುವುದಕ್ಕಾಗಿ ಸೇವಾನಿಧಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ವಿದ್ವಾನ್ ಶಂಕರ್ ಭಟ್ ಬಾಲಿಗದ್ದೆ ದಂಪತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿನುತಾ ಕೋಟೆಮನೆ ಸ್ವಾಗತಿಸಿದರು. ಮಹಾದೇವಿ ಭಟ್, ಮಮತಾ ಭಟ್ ನಿರ್ವಹಿಸಿದರು. ರಚನಾ ಹೆಗಡೆ ಸ್ವರ್ಣವಳ್ಳಿ ಶ್ರೀಗಳ ಸಂದೇಶವನ್ನು ವಾಚಿಸಿದರು. ಸಂಧ್ಯಾ ಹೆಗಡೆ ಕೊಂಡದಕುಳಿ ವಂದಿಸಿದರು. ಶಕುಂತಲಾ ಹೆಗಡೆ ಹಿರೇಸರ ಹಾಗೂ ಸಂಗಡಿಗರು ಧ್ಯೇಯ ಗೀತೆ ಹಾಡಿದರು. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಸಾವಿರಾರು ಮಾತೆಯರಿಂದ ಸಾಮೂಹಿಕ ಭಗವದ್ಗೀತೆ ಪಠಣ ನಡೆಯಿತು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮನುಷ್ಯ ಅತ್ಯಂತ ಉತ್ತುಂಗ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಆದರೆ ಆತಂಕ, ಖಿನ್ನತೆ, ಉದ್ವೇಗ, ಏನೋ ತಳಮಳ, ಏನೋ ಗೊಂದಲ, ಏನೋ ಚಟುವಟಿಕೆ, ಇದರಿಂದ ನಮ್ಮ ಮನೋಶಕ್ತಿ ಏನಿದೆ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಇಳಿತಾ ಇದೆ. ಆಸ್ಪತ್ರೆಯಲ್ಲಿ ನಾವು ನೋಡುವಂತ ರೋಗಿಗಳಲ್ಲಿ ಶೇಕಡ 50ರಿಂದ 60 ರೋಗಿಗಳಿಗೆ ಆಕ್ಚುಯಲ್ ಕಾರಣ ಏನಿದೆ ಅವರ ದೇಹದಲ್ಲಿ ಕಾರಣ ಇರೋದಿಲ್ಲ. ಅವರ ಅದು ಬಿಟ್ಟ ಆ ದುಃಖ ಇರ್ಬೋದು, ಆತಂಕ ಇರ್ಬೋದು, ದೈಹಿಕ ಲಕ್ಷಣಗಳ ರೂಪದಲ್ಲಿ ಹೊರಗೆ ಬರುತ್ತೆ. ಹೀಗಾಗಿ ನಾವು ಔಷಧಿಗಳನ್ನು ಕೊಡೋದ್ರ ಮೂಲಕ ಅವರ ಲಕ್ಷಣಗಳನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸಬಹುದು. ಆದ್ರೆ ಸಂಪೂರ್ಣವಾಗಿ ಅವರಿಗೆ ಗುಣ ಆಗ್ಬೇಕು ಅಂದ್ರೆ ಏನ್ ಬೇಕು? ಆತ್ಮೀಯತೆ ಬೇಕು, ಆತ್ಮಶಕ್ತಿ ಬೇಕು. ಮತ್ತು ಆತ್ಮಶಕ್ತಿ ಒದಗಿಸುವಂತಹ ಅದ್ಭುತವಾದ ಕೆಲಸವನ್ನ ಯಾವ್ದು ಮಾಡುತ್ತೆ ಅಂದ್ರೆ ಶ್ರೀಮದ್ ಭಗವದ್ಗೀತೆ. ನಮ್ಮಲ್ಲಿ ತುಂಬಾ ಸುತ್ತಾಗಿದೆ ಚಾವಣಪ್ರಾಸದಂತಹ, ಅಂದ್ರೆ ಎಲ್ಲ ಸಂಗತಿಗಳು ಇರುವಂತಹ ಒಂದು ದೇಹವನ್ನು ಕೊಡಿ ಅಂತ ಹೇಳೋದಿಲ್ವಾ, ಅಂತಹದೊಂದು ಔಷಧ ಭಗವದ್ಗೀತೆ. ಅದನ್ನ ನಮಗೆ ಜ್ಞಾಪಿಸಿದವರು ಮತ್ತೆ ನಮ್ಮನ್ನೆಲ್ಲ ಮೂಲತಃ ಇದರಲ್ಲಿ ತೊಡಗಿಸಿದವರು ಶ್ರೀಮದ್ ಜಗದ್ಗುರು ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು. ಗುರುಗಳು ಯಾವುದನ್ನು ಹೇಳಿದ್ರು ಅಂತಂದ್ರೆ, ಅತ್ಯಂತ ಆಧುನಿಕವಾದ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂತಂದ್ರೆ ಅತ್ಯಂತ ಪ್ರಾಚೀನವಾದ ನಮ್ಮ ವಿವೇಕದಲ್ಲಿದೆ, ಅದು ಭಗವದ್ಗೀತೆ.